ನಾವು ಭಾಳ ಸಣ್ಣವರಿದ್ದಾಗ, ಅಂದರೆ ನಾನೀಗ ಸುಮಾರು 50-55 ವರ್ಷದ ಹಿಂದೆ ಯಾವಾಗ ಪೂಜ್ಯ ಸಿದ್ದಯ್ಯನವರು ಇಲ್ಲಿ ನೆಲೆಸಿದಾಗ ಅವಾಗಿಂದನೇ ನಾವು ಅವರ ಆಶೀರ್ವಾದದಿಂದ ನಾವೆಲ್ಲ ಮುಂದೆ ಬಂದವರು. ಪ್ರಸಂಗ ಹೆಂಗಿತ್ತು ನಾವು ಮೊದಲೇ ಸರಿ ಬಂದಾಗ ಅಂದ್ರೆ, ಅವಾಗ ನಮ್ಮ ರೋಣ ಪುರಸಭೆ ಅಧ್ಯಕ್ಷರ ಚುನಾವಣೆ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಬೆಂಬಲಿತ ಸದಸ್ಯರನ್ನ ಕರ್ಕೊಂಡು ಬಂದು ಇಲ್ಲೇ ಸುಮಾರು 8-10 ದಿವಸ ಇಲೆಕ್ಷನ್ ಆಗುವವರೆಗೆ ಇಲ್ಲೇ ಹದ್ದನವರ ಅಡಿಯಲ್ಲಿ ನಾವೆಲ್ಲ ಎದ್ದು ಇಲ್ಲೇ ಪ್ರಸಾದ ಮಾಡಿ ಇಲ್ಲೇ ಸ್ನಾನ ಮಾಡಿ ಇದ್ದಂಥವ್ರು. ಅದಕ್ಕೆ ನಾನು ಆಗ್ಲೆಲ್ಲ ಹೇಳ್ತಿರ್ತೀವಿ, ಇವತ್ತೇನಾದರೂ ಸಮಾಜದಲ್ಲಿ ಏನಾದರೂ ಗೌರವಪೂರ್ವಕವಾಗಿ ನಾನು ಏನಾದರೂ ಜೀವನ ಮಾಡ್ತಿದ್ದ ಅಂದರೆ ಇಂಥ ಪೂಜ್ಯ ಶರಣರ ಆಶೀರ್ವಾದನೇ ಅದಕ್ಕೆ ಕಾರಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ಕೊಳ್ತಾ ಇದ್ದೇನೆ. ಇವತ್ತು ನಿಜವಾಗಿಯೂ ಈ ಭಾಗದ ಮತ್ತು ಈ ಮಠದ ಭಕ್ತರು ನಾವೆಲ್ಲ ಪುಣ್ಯವಂತರೇ. ಯಾಕ ಇಂಥ ಒಂದು ಆಧುನಿಕ ವ್ಯವಸ್ಥೆಯಲ್ಲಿ ಬಹಳಷ್ಟು ರೀತಿಯಿಂದ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಮಠಗಳ ಕಾರ್ಯಕ್ರಮಗಳನ್ನ ನೋಡುವಾಗ ಅದೇ ಹಳೆಯ ಸಂಪ್ರದಾಯ, ಪುರಾಣ ಪ್ರವಚನ ಇವೆಲ್ಲ ನಾವು ಕಾರ್ಯಕ್ರಮಗಳನ್ನ ತಿಂಗಳಾನುಗಟ್ಟಲೆ ಮಾಡಿ ಪ್ರಸಾದ ಮಾಡಿ ನಮ್ಮ ಭಕ್ತರನ್ನ ಅಲ್ಲಿ ಸೇರಿಸ್ತಕ್ಕಂಥ ಒಂದು ವ್ಯವಸ್ಥೆ ಒಂದು ಕಡೆ ನಡೀತಿದೆ. ಆದ್ರೆ ಇಲ್ಲಿ ಅಜ್ಜನವರು ಈ ಮಠದ, ಯಾಕಂದ್ರೆ ಸಿದ್ದಯ್ಯನವರು ಅಂತಂದ್ರೆ ಯಾವಾಗಲೂ ಸಂಗೀತ ಪ್ರಿಯರು. ಇವತ್ತು ಅಜ್ಜನವ್ರು ಏನಾರ ಕಲಾ ಪೋಷಕ ಕಲಾವಂತರಿಗೆ ಪ್ರೋತ್ಸಾಹ ಕೊಡ್ತಾರಂದ್ರೆ ಅಜ್ಜನ ಪರಂಪರೆಯಿಂದ ಬಂದಂತ ವಿಚಾರವನ್ನು ಕೂಡ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅಂತ ಒಂದು ವಿಚಾರವನ್ನ ಇವತ್ತು ನಮ್ಮ ಪೂಜ್ಯರು, ಯಾಕಂದ್ರೆ ನಾ ಹೇಳಿದಲ್ಲಿ ಇದು ಆಧುನಿಕ ವ್ಯವಸ್ಥೆ. ನಾವು ಎಲ್ಲರೂ ಬಂದು ಇಲ್ಲಿ ದಿವಸ ಅದು ಸಿದ್ದನಕೊಳ್ಳ ಈ ಪವಿತ್ರ ಸ್ಥಾನಕ್ಕೆ ಬರಬೇಕು, ಎಲ್ಲ ದೂರಲಿಂದ ಬಂದು ಪುರಾಣ ಪುಣ್ಯ ಕಥೆ ಕೇಳಬೇಕಂದ್ರೆ ಎಷ್ಟು ಮಂದಿ ಬರ್ತಿದ್ದೋ ಗೊತ್ತಿಲ್ಲ ನಾನು. ಆದ್ರೆ ಅದ್ರ ಜೊತೆಗೆ ಏನು ಪ್ರಾಚೀನ ಕಾಲದಿಂದ ಕಲೆಗೆ ಬಹಳಷ್ಟು ಮಹತ್ವ ಇರ್ತದೆ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಈ ಕಲಾಕಾರರನ್ನ ಬೆಂಬಲಿಸ್ತಕ್ಕಂಥ ಒಂದು ವ್ಯವಸ್ಥೆ ಬಹಳ ವಿರಳ ನಾವೆಲ್ಲ ಕಾಣೋದು. ಮತ್ತೆ ಕಲಾಕಾರನವ್ರು ಯಾರೂ ಉದ್ಧಾರ ಆಗಿಲ್ಲ. ಯಾಕಂದ್ರೆ ಅವರು ದುಡ್ಡಿನಕ್ಕಿಂತ ಕಲೆಗೆ ಬಹಳ ಮಹತ್ವ ಕೊಡ್ತಕ್ಕಂಥ ಕಲಾವಿದರು ಇರ್ತಾರೆ. ಅವ್ರಿಗೆ ದುಡ್ಡು ಮಹತ್ವ ಇಲ್ಲ. ಅವರ ಕಲೆ ಏನಿದೆ ಅದನ್ನ ನಾವು ಪ್ರದರ್ಶನ ಮಾಡಬೇಕು ಅನ್ನೋ ವಿಚಾರ ಕೂಡ ಅವ್ರದ್ದು ಬಹಳಷ್ಟು ಅವ್ರ ವಿಚಾರ ಇದೆ. ಅಂಥವ್ರ ಬಗ್ಗೆ ಪೂಜ್ಯರು ಬಹಳಷ್ಟು ಕಳಕಳಿ ಮಾಡಿ ಅದಕ್ಕೆ ಬಂದವ್ರು ನಾವು ಬರೀ ದಾಸೋಹ ಮಠ ಅಂತಿದ್ವಿ. ಅದಕ್ಕೆ ಅವ್ರು ಏನ್ ಮಾಡ್ಯಾರ, ಮತ್ತು ಕಲಾ ಪೋಷಕ ಮಠ ಅಂತೇಳಿ ಅದಕ್ಕೆ ನಾಮಕರಣ ಮಾಡ್ಕೊಂಡ್ಬಿಟ್ಟಾರ. ಅದಕ್ಕೆ ನಾವು ಎಲ್ಲ ಇಂಥ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಗೆ ಹೆಂಗೈತಂದ್ರೆ, ಸಿದ್ದಯ್ಯನವರು ಒಟ್ಟ, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿನೂ ಒಟ್ಟ, ನನ್ಗೆ ಅವರ ವಾಣಿ ಏನ್ ಬರ್ತಿತ್ತು ಅದ್ರ ಕತೆ ನಡ್ಕೊಂಡವ್ರು ಅಷ್ಟ. ನಾವು ನೀ ಬರ್ಬೇಕಪ್ಪ ಇಲ್ಲೇ ಬಂದು ಹೋಗತ್ತಂದ್ರೆ ಒಂದ್ ದಿವಸ ಹೆಚ್ಚು ಕಡಿಮೆ ಆಗ್ಲಿ ಬಂದು ಪೂಜ್ಯರ ಆಶೀರ್ವಾದ, ಕತಿಗೆ ಆಶೀರ್ವಾದ, ನಿಮ್ಮ ಆಶೀರ್ವಾದ ತಗೊಂಡು ಹೋಗ್ತಕ್ಕಂಥ ಒಂದು ದಿವಸದಲ್ಲಿ ಬಂದಿದ್ದೇವೆ. ನಿಜವಾಗಿ ಬಹಳ ಸಂತೋಷ ಆಯ್ತು. ಬಹಳ, ಯಾಕಂದ್ರೆ ಹೋದ ವರ್ಷ ಬಂದಿದ್ದೆ ನಾನು. ಹೋದ ವರ್ಷ ಬಂದಾಗ ನಾನು ಅನಿವಾರ್ಯ ಕಾರಣದಿಂದ ಕಾರ್ಯಕ್ರಮ ಕೂಡ ಪ್ರಾರಂಭ ತೇರು ಎಳೀತು. ಆದ್ಮೇಲೆ ಕಾರ್ಯಕ್ರಮದಲ್ಲಿ ಇದ್ದಿಲ್ಲ ನಾನು. ಆಚೆ ಹಿಂದಿನ ವರ್ಷ ಇದ್ದೀವಿ ನಾವು. ಹಾಗೆ ಹಂಗೆ ಇವತ್ತು ಮತ್ತೆ ನಾವು ಬಂದು
ನಿಮ್ಮೆಲ್ಲರ ಆಶೀರ್ವಾದವನ್ನು, ಪೂಜ್ಯರ ಆಶೀರ್ವಾದವನ್ನು ಪಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸದಾ ಈ ಗದಿಯಲ್ಲಿ ಇರ್ತಕ್ಕಂಥದ್ದೊಂದು ನಮ್ಮ ಶಿವಕುಮಾರ್ ಸ್ವಾಮೀಜಿಯವರು ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ. ಈ ಸಮಾಜದಲ್ಲಿ ಮತ್ತು ಇನ್ನೂ ಹೆಚ್ಚು ಸೇವೆ ಮಾಡುವಂಥ ಅವಕಾಶ ನನಗೆ ಅವರ ಕೃಪೆಯಿಂದ ಸಿಗಲಿ ಅಂತೇಳಿ ಆಸೆ ಮಾಡಿ ನಿಮ್ಮೆಲ್ಲರಿಗೂ ಒಂದಿಷ್ಟು ಎರಡು ಮಾತು ಮುಗಿಸ್ತಾ ಇದ್ದೀನಿ.